ದೃಷ್ಟಿ ಪಟ್ಟು ಬೆಲೆ ಎಲ್ಲಿ ಬರುತ್ತೆ? ದತ್ತ ಅದೃಷ್ಟಿ ಸತ್ತು ಹೋಗಿದೆ ಅಂತ ಶರಾವತಿ ಹೇಳ್ತಿದ್ದಾಳೆ. ಆದರೆ ಅದನ್ನು ನನ್ನ ಮನಸ್ಸು ಒಪ್ತಿಲ್ಲ. ಒಳ್ಳೆದನ್ನೇ ಮೈಗೂಡ್ಸ್ಕೊಂಡು ಬೆಳೆದಿರೋವರಿಬ್ಬರಿಗೂ ಎಷ್ಟು ಬೇಗ ಸಾವು ಬರಬಾರ್ದು ದೇವ್ರೆ. ಶರಾವತಿ ಏನು ಅಂದ್ಕೊಂಡಿದ್ದಾಳೆ, ಏನನ್ನು ನಂಬ್ಕೊಂಡಿದ್ದಾಳೆ ಅದನ್ನು ಸುಳ್ಳು ಮಾಡು ಭಗವಂತ. ದತ್ತ ಅದೃಷ್ಟಿಗೆ ಯಾವ ಅಪಾಯನೂ ಆಗದೆ ಇರಲಿ. ಅವರಿಬ್ಬರು ಆದಷ್ಟು ಬೇಗ ಮನೆ ಬರೋ ಹಾಗೆ ಮಾಡು ಭಗವಂತ. ಅತ್ಯಮ್ಮ ನಿನ್ನನ್ನು ತುಂಬ ನಂಬ್ಕೊಂಡಿದ್ದಾರೆ. ಅವ್ರ ಮಗನ ಮೇಲೆ, ಈ ಕುಟುಂಬದ ಮೇಲೆ ನಿನ್ನ ಆಶೀರ್ವಾದ ಇದೆ ಅಂತ ನಂಬಿದ್ದಾರೆ. ನನ್ನ ಮಗ ಬದುಕಿಲ್ಲ ಅನ್ನೋದೇನಾದರೂ ಅವ್ರಿಗೆ ತಿಳಿದ್ರೆ ಖಂಡಿತ ಅವರು ಪ್ರಾಣ ಬಿಟ್ಬಿಡ್ತಾರೆ ಭಗವಂತ. ಅವ್ರ ಜೀವಕ್ಕೆ ಅಪಾಯ ಮಾಡಬೇಡ ದೇವ್ರೆ, ಮಾಡಬೇಡ. ಭೂಮಿ ಯಾಕೋ ಸುತ್ತಾ ಇದೆ. ಸುತ್ತ ಕಮ್ಮಿ ಆಗುತ್ತೆ, ಕುತ್ಕೋ. ಯಜಮಾಂತಿ ಬಾಯ್, ಒಂದು ನಿಮಿಷ ಇಲ್ಲೇ ಕೂತಿರು, ಬಂದೆ. ಬನ್ನಿ ನೀವು ಕುತ್ಕೊಳ್ಳಿ. ಯಜಮಾಂತಿ ಸ್ವಲ್ಪ ನೀರು ಕುಡಿ, ತಲೆಗೆ ಹತ್ತಿರೋದು ಇಳಿಯತ್ತೆ. ಬೇಡ ರೀ, ಹೀಗೇ ಚೆನ್ನಾಗಿದೆ, ಹೀಗೇ ಇರ್ಲಿ. ಆದರೆ ನನಗೆ ಟಾರ್ಚರು. ಅಯ್ಯೋ ಬಿಡ್ತು ಅನ್ರಿ, ನೀವು ನನ್ನ ಮುದ್ದು ಗಂಡ ಅಲ್ವಾ, ನಾನು ನಿಮ್ಮ ಪ್ರೀತಿ ಕೊಡ್ತೀನಿ, ಇವತ್ತು ಟಾರ್ಚರ್ ಕೊಡಲ್ಲ. ಕರ್ಮ ಕರ್ಮ ಕರ್ಮ. ಅಯ್ಯೋ ಯಾಕ್ರಿ ತಲೆನೋವ? ನೀನು ಹೀಗೆ ಆಡ್ತಿದ್ರೆ ಅದು ಬರುತ್ತೆ. ಮಲ್ಕೊಳ್ಳಿ. ನನ್ನ ಕರ್ಮ. ಒಂದು ನಿಮಿಷ ಸುಮ್ಮನೆ ಕೂತಿರಲಿ, ನಾನು ಬಂದೆ. ನೀರು ಎಲ್ಲೂ ಹೋಗ್ಬೇಡ, ಬಂದೇ ಇರು. ಭೂಮಿ ಯಾಕೋ ತಿಳ್ತಾ ಇದೆ. ಯಜಮಾಂತಿ ಬೇಗ ಬೇಗ ನೀರು ಚೆಲ್ಲೋಗುತ್ತೆ. ಓ ಬಂದ್ರಾ? ಕುಡಿ ಕುಡಿ ಕುಡಿ. ಈ ಛೀ, ಏನ್ ಮಾಡ್ತಿದ್ಯಾ? ನೀವೇನು ಅನ್ಕೊಂಡ್ರಿ? ಇಲ್ಲ, ಚಿಕ್ಕಲ್ಲ ಈ ಬಾಯಿ ಬರ್ಸಿ ಅಂದೆ. ಅದು ಬೇರೆ ಮಾಡ್ಬೇಕೀಗ. ಬೇಡ ಬಿಡಿ, ನಾನೇ ಒರ್ಸ್ಕೊತೀನಿ. ಬಿಡು ಕೈನ. ಒಂದೇ ಒಂದ್ಸಾರಿ ನನ್ನ ಪ್ರೀತಿಯಿಂದ ಹೆಂಡತಿ ಅನ್ನಿ. ಮದುವೆ ಆದಾಗಿಂದ ಓನರು, ಯಜಮಾಂತಿ ಅಂತ ಏನೇನೋ ಕರಿತೀರಿ, ಅಪರೂಪಕ್ಕೆ ದೃಷ್ಟಿ ಅಂತೀರಿ. ಅದರಲ್ಲೂ ತೀರಾ ಅಪರೂಪಕ್ಕೆ ನನ್ನ ಗೆಳತಿ ಅಂತೀರಿ. ಆದರೆ ನನಗೆ ನಿಮ್ಮ ಹತ್ರ ಹೆಂಡತಿ ಅಂತ ಕರ್ಸ್ಕೊಳಕ್ಕೆ ಆಸೆ ರೀ. ಬಾಯ್ ತುಂಬ ಹೆಂಡತಿ ಅಂತ ಕರೀರಿ.